ಇನ್ನು ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ವರುಣ ಅಬ್ಬರಿಸ್ತಾ ಇದ್ದಾನೆ. ಅದರ ಪರಿಣಾಮ ರಾಜ್ಯದ ಕುಂದಾನಗರಿಯಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಘಟಪ್ರಭಾ ನದಿ ಮೈದುಂಬಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರಕ್ಕೆ ನದಿ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿದೆ. ಗೋಕಾಕ್ ನಗರದ ಮಟನ್ ಮಾರ್ಕೆಟ್ ಸಂಪೂರ್ಣವಾಗಿ ನದಿ ನೀರಿನಿಂದ ಜಲಾವೃತವಾಗಿದೆ. ಹಳೆ ದನದಪೇಟೆ ಕುಂಬಾರಗಲ್ಲಿಗೂ ಕೂಡ ನದಿ ನೀರು ನುಗ್ಗಿ ಅವಾಂತರವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಅಂಗಡಿಯಲ್ಲಿದ್ದಂತಹ ವಸ್ತುಗಳೆಲ್ಲ ನೀರಿನಲ್ಲಿ ಹೋಮ ಆಗಿರುವಂತಹದ್ದು. ಇದು ಗೋಕಾಕ್ನಲ್ಲಿ ಮಳೆ ತಂದಂತಹ ಅವಾಂತರ. ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮಳೆ ರಗಳೆ ಹೇಗಿದೆ ಅನ್ನೋದನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ನಿರಂತರವಾಗಿ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಈ ಘಟಪ್ರಭಾ ನದಿ ತುಂಬಿ ಹರಿತಾ ಇದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಅದರ ಪರಿಣಾಮ ಗೋಕಾಕ್ ನಗರಕ್ಕೇನೆ ನೀರು ನುಗ್ಗಿರುವಂಥದ್ದು. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ, ಅಂಗಡಿಗೆ ನೀರು ನುಗ್ಗಿದೆ, ಮನೆಯೊಳಗಿದ್ದಂತಹ ಅಂಗಡಿಯ ಒಳಗಿದ್ದಂತಹ ಪೀಠೋಪಕರಣಗಳು, ದವಸ ಧಾನ್ಯಗಳು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳು ಎಲ್ಲವೂ ಕೂಡ ಜಲಾಹುತಿಯಾಗಿರುವಂತಹದ್ದು. ಈಗ ಈ ಗೋಕಾಕ್ ನಗರದ ಜನ ನೆರೆಯ ಪರಿಸ್ಥಿತಿಯನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿಯನ್ನು ಈಗ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಳೆ ತಂದಿಟ್ಟಿರುವಂಥದ್ದು. ಇಡೀ ರಾತ್ರಿ ಮಳೆ ನೀರಿನಲ್ಲಿಯೇ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿಯನ್ನು ಗೋಕಾಕ್ನಲ್ಲಿ ಮಳೆ ಸೃಷ್ಟಿ ಮಾಡಿದೆ. ಎಡೆಬಿಡದೆ ಸುರಿತಾ ಇರುವಂತಹ ಮಳೆ ರಾಜ್ಯದಲ್ಲಿ ಹಲವು ಕಡೆಗಳಲ್ಲಿ ರಗಳೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಘಟಪ್ರಭೆಯ ನರ್ತನಕ್ಕೆ ಹೆದ್ದಾರಿ ಸೇತುವೆ ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ಲೋಳಸೂರ ಸೇತುವೆ ಜಲಾವೃತವಾಗಿರುವಂಥದ್ದು. ಘಟಪ್ರಭಾದಿಂದ ಹೊರಹರಿವು ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ಈ ಸೇತುವೆ ಮುಳುಗಡೆಯಾಗಿದೆ. ಸೇತುವೆಯ ಬಳಿ ಎರಡೂ ಕಡೆ ಬ್ಯಾರಿಕೇಡನ್ನು ಹಾಕಿ ಪೊಲೀಸರು ಬಂದೋಬಸ್ತನ್ನು ಮಾಡಿದ್ದಾರೆ. ವಾಹನ ಸಂಚಾರ ಬಂದ್, ಪ್ರಯಾಣಿಕರ ಪರದಾಟ. ಇದು ಗೋಕಾಕ್ ಭಾಗದಲ್ಲಿ ಮಳೆ ಸೃಷ್ಟಿ ಮಾಡಿರುವಂತಹ ಅವಾಂತರ. ಒಂದು, ಪಂಚನದಿಗಳು ಉಕ್ಕಿ ಹರಿತಾ ಇದೆ. ಎರಡನೇದು, ಮಹಾರಾಷ್ಟ್ರ ಭಾಗದಲ್ಲಿ ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅದರ ಪರಿಣಾಮ ಬೆಳಗಾವಿ ಜಿಲ್ಲೆಯ ಗೋಕಾಕು, ಚಿಕ್ಕೋಡಿ ಈ ಭಾಗದಲ್ಲಿ ನೆರೆಯ ಭೀತಿ ಆವರಿಸಿರುವಂಥದ್ದು. ಈಗ ಮಳೆ ಏನೆಲ್ಲ ಅವಾಂತರವನ್ನು, ರಗಳೆಯನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಜನ ಮಳೆಯಿಂದ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇರುವಂಥದ್ದು. ನಿರಂತರ ಮಳೆಗೆ ರಾಜ್ಯದ ಜನ ಈಗ ಕಂಗಾಲಾಗಿದ್ದಾರೆ. ಬೆಳಗಾವಿಯ ಗೋಕಾಕ್ನ ಲೋಳಸೂರ ಸೇತುವೆ ಸಂಪೂರ್ಣವಾಗಿ ಜಲಾಹುತಿಯಾಗಿದೆ. ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. ಇದೀಗ ಕಟ್ಟಾಗಿರೋದ್ರಿಂದ ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ಕಡೆ ಗೋಕಾಕ್ ನಗರದ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಸೇತುವೆ ಮುಳುಗಡೆ ಆಗಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ.